ಹಾಯ್ ಫ್ರೆಂಡ್ಸ್, ನಮ್ಮ ದೇಶದಲ್ಲಿರುವ ಸಾಕಷ್ಟು ಮಂದಿ ಶಿವನನ್ನು ಪೂಜಿಸುತ್ತಾರೆ ಮತ್ತು ಆರಾಧಿಸುತ್ತಾರೆ. ಹೀಗಾಗಿ ಈ ವಿಡಿಯೋದಲ್ಲಿ ನಮ್ಮ ದೇಶದಲ್ಲಿರುವ ಕೆಲವು ಅದ್ಭುತ ಶಿವಲಿಂಗಗಳ ಬಗ್ಗೆ ತಿಳಿಯೋಣ. ಈ ಶಿವಲಿಂಗಗಳ ವಿಶೇಷತೆ ಏನೆಂದರೆ ಇವನ್ನು ಯಾರೂ ಸಹ ಸ್ಪರ್ಶಿಸಲಾರರು. ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ರಹಸ್ಯಗಳನ್ನು ನೀವು ಈವರೆಗೂ ಕೇಳಿದ್ದೀರಾ. ಇನ್ನು ಪ್ರಸ್ತುತ ಕಾಲದಲ್ಲಿ ಎಷ್ಟೇ ಟೆಕ್ನಾಲಜಿ ಬೆಳೆದರೂ ಸಹ ಕೆಲವು ಮಿಸ್ಟರಿಗಳನ್ನು ಈಗಲೂ ಸಹ ವಿಜ್ಞಾನಿಗಳು ಅದನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಇನ್ನು ಭಾರತದಲ್ಲಿ ಅಚ್ಚರಿಯ ಸ್ಥಳಗಳು ಬಹಳಷ್ಟಿವೆ. ಅದರಲ್ಲಿ ಕೆಲವು ಅದ್ಭುತ ದೇವಾಲಯಗಳು ಇವೆ. ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸೋಣ. ಮಹಾಶಿವರಾತ್ರಿ ಸಂದರ್ಭದಲ್ಲಿ ನಾವು ಸ್ಪರ್ಶಿಸಬಾರದ 3 ಅದ್ಭುತ ಶಿವಲಿಂಗಗಳ ಬಗ್ಗೆ ಇಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ನೀವು ಖಂಡಿತವಾಗಿಯೂ ಆಶ್ಚರ್ಯಪಡುತ್ತೀರಾ. ಅಚ್ಚರಿಯ ಶಿವನ ದೇವಾಲಯಗಳ ಪೈಕಿ 3ನೆಯ ಸ್ಥಾನದಲ್ಲಿ ಪರಮಶಿವನ ಹೆಬ್ಬೆರಳನ್ನು ಪೂಜಿಸಲಾದ ದೇವಾಲಯ ಇದೆ. ಇಲ್ಲಿನ ಶಿವಲಿಂಗವು ದಿನಕ್ಕೆ 3 ಬಾರಿ ಬಣ್ಣ ಬದಲಾಗುತ್ತದೆ. ಮೌಂಟ್ ಅಬೂಗೆ ಉತ್ತರದಲ್ಲಿ 11 ಕಿಲೋಮೀಟರ್ ದೂರದಲ್ಲಿರುವ ಅಚಲ್ಗರ್ ಬೆಟ್ಟದ ಮೇಲಿರುವ ಕೋಟೆಯ ಬಳಿ ಅಚಲೇಶ್ವರ ಮಹಾದೇವ ದೇವಸ್ಥಾನ ಇದೆ. ಇಲ್ಲಿ ಶಿವನ ಹೆಬ್ಬೆರಳನ್ನು ಪೂಜಿಸಲಾಗುತ್ತದೆ. ಇನ್ನು ಈ ಶಿವಲಿಂಗವು ದಿನಕ್ಕೆ 3 ಬಾರಿ ಬಣ್ಣ ಬದಲಿಸುತ್ತದೆ. ಶಿವಲಿಂಗವು ಸಾಮಾನ್ಯ ಶಿವಲಿಂಗದಂತೆ ಕಾಣಿಸುತ್ತದೆ. ಆದರೆ ಬದಲಾಗುವ ಅದ್ಭುತ ಬಣ್ಣಗಳನ್ನು ನೋಡಿ ಯಾರೇ ಆದರೂ ಸಹ ಆಶ್ಚರ್ಯಪಡಲೇಬೇಕಾಗುತ್ತದೆ. ಇದರ ಹಿಂದಿನ ಮಿಸ್ಟರಿಯ ಬಗ್ಗೆ ವಿಜ್ಞಾನಕ್ಕೂ ಸರಿಯಾದ ಉತ್ತರ ಸಿಕ್ಕಿಲ್ಲ. ಬೆಳಗ್ಗೆ ಶಿವಲಿಂಗದ ಬಣ್ಣ ಕೆಂಪಾಗಿರುತ್ತದೆ. ಮಧ್ಯಾಹ್ನಕ್ಕೆ ಕೇಸರಿ ಬಣ್ಣಕ್ಕೆ ತಿರುಗುತ್ತದೆ. ರಾತ್ರಿಗೆ ನೀಲಿ ಬಣ್ಣ ಆಗುತ್ತದೆ. ಇಷ್ಟೇ ಅಲ್ಲ, ಈ ದೇವಸ್ಥಾನದಲ್ಲಿ ಶಿವನ ಹೆಬ್ಬೆರಳ ಕೆಳಗೆ ಒಂದು ಗುಂಡಿ ಇದೆ. ಆ ಗುಂಡಿಯು ಸ್ವಾಭಾವಿಕವಾಗಿ ಉಂಟಾಗಿದೆ. ಅದರಲ್ಲಿ ಎಷ್ಟೇ ನೀರು ಒಯ್ದರೂ ಸಹ ಆ ಗುಂಡಿ ತುಂಬುವುದಿಲ್ಲ ಎಂದು ಭಕ್ತರು ನಂಬುತ್ತಾರೆ. ಶಿವನಿಗೆ ಅಭಿಷೇಕ ಮಾಡಿದ ಜಲವೂ ಸಹ ಇಲ್ಲಿ ಕಾಣಿಸದು. ಈ ನೀರು ಎಲ್ಲಿಗೆ ಹೋಗುತ್ತಿದೆ ಎಂಬ ರಹಸ್ಯವನ್ನು ಈವರೆಗೂ ಯಾರಿಗೂ ತಿಳಿದಿಲ್ಲ. ಇನ್ನು ಈ ದೇವಸ್ಥಾನದ ಬಗ್ಗೆ ಸ್ಕಂದ ಪುರಾಣದಲ್ಲಿ ವಿವರಿಸಲಾಗಿದೆ. ಹಿಂದಿನ ಕಾಲದಲ್ಲಿ ಮೌಂಟ್ ಅಬೂವಿನ ಅಚಲ್ಗರ್ನಲ್ಲಿ ತುಂಬಾ ಆಳವಾದ ಒಂದು ಬ್ರಹ್ಮಗುಂಡಿ ಇತ್ತು. ಅಲ್ಲಿ ಋಷಿಗಳ ಕುರಿಗಳು ಆ ಗುಂಡಿಯಲ್ಲಿ ಬಿದ್ದು ಸತ್ತು ಹೋಗುತ್ತಿದ್ದವು. ಆಗ ಋಷಿಗಳು ಮತ್ತು ದೇವತೆಗಳು ನಂದಿವರ್ಧನನಿಗೆ ಆ ಗುಂಡಿಯನ್ನು ತುಂಬಲು ಹೇಳಿದರು. ಅದನ್ನು ಒಂದು ಹಾವು ತನ್ನ ಬಾಯಿಯಲ್ಲಿ ಹೊತ್ತುಕೊಂಡು ಹೋಯಿತು. ಆದರೆ ಆ ಹಾವು ಒಟ್ಟು ಪರ್ವತವನ್ನು ತನ್ನದೆಯಾಗಿ ಮಾಡಿಕೊಂಡು ಗರ್ವಿಸುತ್ತದೆ. ಹಾಗಾಗಿ ಆ ಹಾವು ಕೋಪಗೊಂಡು ಆ ಬೆಟ್ಟವನ್ನು ಜೋರಾಗಿ ಅಲುಗಾಡಿಸಲು ಪ್ರಾರಂಭಿಸಿತು. ಅಲ್ಲಿ ಭಾರೀ ಭೂಕಂಪ ಶುರುವಾಯಿತು. ಆ ಹಾವಿನ ಗರ್ವವನ್ನು ಕಡಿಮೆ ಮಾಡಲು ಪರಮಶಿವನು ತನ್ನ ಹೆಬ್ಬೆರಳನ್ನು ಬಳಸಿ ಆ ಪರ್ವತವನ್ನು ಸ್ಥಿರಗೊಳಿಸಿದನು. ಆ ಪರ್ವತವನ್ನು ಸ್ಥಿರಗೊಳಿಸಿದ ಕಾರಣ ಅದಕ್ಕೆ ಅಚಲ ಪರ್ವತ ಎಂದು ಹೆಸರು ಬಂತು. ಇನ್ನು ಮೌಂಟ್ ಅಬೂನನ್ನು ಅರ್ಧಕಾಶಿ ಎಂದೂ ಸಹ ಕರೆಯುತ್ತಾರೆ. ಅಚ್ಚರಿಯ ವಿಷಯ ಏನೆಂದರೆ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಈ ಶಿವಲಿಂಗವನ್ನು ಯಾರೂ ಸ್ಪರ್ಶಿಸಬಾರದು ಎಂದು ಹೇಳಲಾಗುತ್ತದೆ. ಶಿವಲಿಂಗವನ್ನು ದರ್ಶನ ಮಾಡಬಹುದು, ಅಭಿಷೇಕ ಮಾಡಬಹುದು, ಆದರೆ ಶಿವಲಿಂಗವನ್ನು ಮಾತ್ರ ಸ್ಪರ್ಶಿಸಬಾರದು. ಇನ್ನು 2ನೆಯ ಶಿವಲಿಂಗದ ಬಗ್ಗೆ ಈಗ ತಿಳಿಯೋಣ. ಸಾಮಾನ್ಯವಾಗಿ ಶಿವಲಿಂಗಕ್ಕೆ ಹಾಲು ಅಥವಾ ನೀರಿನ ಅಭಿಷೇಕವನ್ನು ಮಾಡಲಾಗುತ್ತದೆ. ಆದರೆ ಇಲ್ಲಿ ಶಿವಲಿಂಗಕ್ಕೆ ಸಿಗರೇಟ್ ಅನ್ನು ಅರ್ಪಿಸುತ್ತಾರೆ. ಶಿವನಿಗೆ ಅನೇಕ ರೂಪಗಳು ಇವೆ. ಅವನನ್ನು ವಿವಿಧ ರೀತಿಯಲ್ಲಿ ಪೂಜಿಸುತ್ತಾರೆ. ಇದಕ್ಕೆ ಈ ದೇವಾಲಯವೇ ಒಂದು ಉದಾಹರಣೆ. ಹಿಮಾಚಲ ಪ್ರದೇಶದಲ್ಲಿರುವ ಈ ದೇವಸ್ಥಾನವನ್ನು ಲುತ್ರೋ ಮಹಾದೇವ್ ದೇವಾಲಯ ಎಂದು ಕರೆಯುತ್ತಾರೆ. ಇದನ್ನು 1621ರಲ್ಲಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನವನ್ನು ಹಿಮಾಚಲ್ ಪ್ರದೇಶವನ್ನು ಆಳಿದ ರಾಜನು ನಿರ್ಮಿಸಿದ್ದಾರೆ. ಇದನ್ನು 30 ಅಡಿ ಉದ್ದ ಮತ್ತು 6 ಅಡಿ ಅಗಲದ ದೊಡ್ಡ ಗುಹೆಯಲ್ಲಿ ನಿರ್ಮಿಸಲಾಗಿದೆ. ಶಿವನು ಸ್ವತಃ ಈ ಶಿವಲಿಂಗದಲ್ಲಿ ವಾಸಿಸುತ್ತಾನೆ ಎಂದು ಅನೇಕ ಭಕ್ತರು ನಂಬುತ್ತಾರೆ. ಇಲ್ಲಿನ ವಿಶೇಷ ಏನೆಂದರೆ ಭಕ್ತರು ಹೂವು, ಹಣ್ಣು, ಹಾಲು, ಸ್ವೀಟು ಸೇರಿದಂತೆ ಇದರ ಜೊತೆಗೆ ಗಾಂಜಾದಿಂದ ಮಾಡಿದ ಸಿಗರೇಟ್ ಅನ್ನು ಕೂಡ ಅರ್ಪಿಸುತ್ತಾರೆ. ಈ ಶಿವಲಿಂಗದಲ್ಲಿ ಅನೇಕ ರಂಧ್ರಗಳಿವೆ. ಆ ರಂಧ್ರದಲ್ಲಿ ಭಕ್ತರು ಸಿಗರೇಟ್ಗಳನ್ನು ಇಡುತ್ತಾರೆ. ಕೆಲವೊಮ್ಮೆ ಯಾರು ಸಿಗರೆಟ್ಟನ್ನು ಅಂಟಿಸದಿದ್ದರೂ ಅದೇ ಅಂಟಿಕೊಳ್ಳುತ್ತದೆ. ಇದು ತುಂಬಾ ಆಶ್ಚರ್ಯವಾಗಿದೆ. ಇನ್ನು ಈ ಶಿವಲಿಂಗದ ಮೇಲೆ ಸಿಗರೇಟ್ ಅನ್ನು ಇಟ್ಟ ಮೇಲೆ ಅದು ಹೇಗೆ ಅಂಟಿಕೊಳ್ಳುತ್ತದೆಯೋ, ಸ್ವಲ್ಪ ಸಮಯಕ್ಕೆ ಅದು ಹೇಗೆ ಆರಿಹೋಗುತ್ತದೆಯೋ ಅನ್ನೋದು ಒಂದು ರಹಸ್ಯವಾಗಿಯೇ ಉಳಿದಿದೆ. ಇನ್ನು ಈ ದೇವಾಲಯದ ಪುರಾಣ ಕಥೆಯ ಬಗ್ಗೆ ನೋಡೋದಾದರೆ, ಹಿಂದಿನ ಕಾಲದಲ್ಲಿ ಶಿವನ ಕೇಶಗಳಿಂದ ಹಾಲು ಹರಿಯುತ್ತಿತ್ತಂತೆ. ಅದನ್ನು ಒಬ್ಬ ಕುರಿಗಾಯಿ ಗೊತ್ತಿಲ್ಲದೆ ಮುಟ್ಟಿದ್ದರಿಂದ ಶಿವಲಿಂಗದಿಂದ ನೀರು ಹರಿಯಲು ಶುರುವಾಯಿತೆಂದು ಕೆಲವರು ಹೇಳುತ್ತಾರೆ.
ಇದರಿಂದಾಗಿ ಆ ಕಾಲದಿಂದ ಈ ಶಿವಲಿಂಗವನ್ನು ಮುಟ್ಟಲು ನಿಷೇಧಿಸಲಾಗಿದೆ. ಭಕ್ತರು ಶಿವಲಿಂಗಕ್ಕೆ ನೀರಿನಿಂದ ಅಭಿಷೇಕ ಮಾಡಬಹುದು, ಸಿಗರೇಟ್ ಕೂಡ ಅರ್ಪಿಸಬಹುದು. ಆದರೆ ಯಾವ ಸಂದರ್ಭದಲ್ಲಾದರೂ ಸಹ ಶಿವಲಿಂಗವನ್ನು ಸ್ಪರ್ಶ ಮಾಡಬಾರದು. ಇನ್ನು ಮೊದಲ ಶಿವಲಿಂಗ ಯಾವುದು ಎಂದು ತಿಳಿಯುವ ಮುಂಚೆ ಕಾಮೆಂಟ್ನಲ್ಲಿ ಹರಹರ ಮಹಾದೇವ್ ಎಂದು ಕಾಮೆಂಟ್ ಮಾಡಿ. ಈಗ ನಂಬರ್ 1 ಸ್ಥಾನದಲ್ಲಿರುವ ಅದ್ಭುತ ಶಿವಲಿಂಗದ ಬಗ್ಗೆ ಮಾತಾಡೋಣ. ಪ್ರತಿ 12 ವರ್ಷಕ್ಕೆ ಒಮ್ಮೆ ಮಿಂಚು ಈ ಶಿವಲಿಂಗವನ್ನು ತಾಕುತ್ತೆ. ಹಿಮಾಚಲ ಪ್ರದೇಶದ ಸುಂದರ ನಗರದಲ್ಲಿರುವ ಈ ಶಿವಲಿಂಗದ ಬಗ್ಗೆ ತಿಳಿಯೋಣ ಬನ್ನಿ. ಇಲ್ಲಿ 12 ವರ್ಷಕ್ಕೆ ಒಮ್ಮೆ ಮಿಂಚು ಬೀಳುತ್ತದೆ. ಮಿಂಚಿನ ನಂತರ ಶಿವಲಿಂಗ ಬಿರುಕು ಬೀಳುತ್ತದೆ. ಆದರೆ ಸ್ವಲ್ಪ ಸಮಯದ ನಂತರ ಬಿರುಕು ಬಿಟ್ಟ ಶಿವಲಿಂಗ ಮತ್ತೆ ಅಂಟಿಕೊಳ್ಳುತ್ತದೆ. ಸುಂದರ ಪರ್ವತದ ಮೇಲೆ ಈ ದೇವಾಲಯವಿದೆ. ಈ ದೇವಾಲಯವು ಸಮುದ್ರ ಮಟ್ಟದಿಂದ 2460 ಮೀಟರ್ ಎತ್ತರದಲ್ಲಿ ಈ ಬಿಜಿಲಿ ಮಹಾದೇವ ದೇವಾಲಯ ಇದೆ. ಇನ್ನು ಇದರ ಪುರಾತನ ಕಥೆಯನ್ನು ನೋಡೋದಾದರೆ, ಕೂಲಂಜನ್ ಅನ್ನೋ ರಾಕ್ಷಸನು ನದಿಯ ಹರಿವನ್ನು ಅಡ್ಡಗಟ್ಟಿ ಈ ಕಣಿವೆಯನ್ನು ನೀರಿನಲ್ಲಿ ಮುಳುಗಿಸಲು ಪ್ರಯತ್ನಿಸಿದ. ಅದಕ್ಕಾಗಿ ಅವನು ದೊಡ್ಡ ಪರ್ವತದ ಹಾವಿನಂತೆ ರೂಪಾಂತರಗೊಂಡಿದ್ದ. ಭೂಮಿಯಲ್ಲಿರುವ ಎಲ್ಲಾ ಜೀವಿಗಳನ್ನು ನೀರಿನಲ್ಲಿ ಮುಳುಗಿಸಿ ಕೊಲ್ಲೋದು ಅವನ ಉದ್ದೇಶವಾಗಿತ್ತು. ಶಿವನು ಇದನ್ನ ಅರಿತ ಮೇಲೆ ಆ ರಾಕ್ಷಸನನ್ನು ಕೊಲ್ಲಲೆಂದು ತೀರ್ಮಾನಿಸಿದ. ಆ ರಾಕ್ಷಸನು ಹಾವಿನಂತೆ ಮುಂದೆ ಸಾಗುತ್ತಿದ್ದಾಗ ಶಿವನು ಒಂದು ಬಾರಿಗೆ ಅವನಿಗೆ ಹಿಂತಿರುಗಿ ನೋಡು ಎಂದು ಹೇಳುತ್ತಾನೆ. ಅವನು ಹಿಂತಿರುಗಿ ನೋಡಿದಾಗ ಅವನ ಬಾಲಕ್ಕೆ ಬೆಂಕಿ ಅಂಟಿಕೊಂಡಿರುತ್ತೆ. ನಂತರ ಆ ರಾಕ್ಷಸನು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗುತ್ತಾನೆ. ಅವನ ದೇಹದ ಮೇಲೆಯೇ ಈ ದೇವಾಲಯ ನಿರ್ಮಾಣವಾಯಿತು ಅನ್ನೋದು ಪುರಾಣ ಹೇಳುತ್ತೆ. ಆ ರಾಕ್ಷಸ ಸತ್ತ ಮೇಲೆ ಅವನ ಸುತ್ತಲಿನ ಭೂಮಿ ಪರ್ವತ ರೂಪ ತಾಳಿತು. ಆದರೆ 12 ವರ್ಷಕ್ಕೆ ಒಮ್ಮೆ ಮಿಂಚು ಬೀಳೋದು ಹೇಗೆ ಅನ್ನೋದು ರಹಸ್ಯವಾಗಿಯೇ ಉಳಿದಿದೆ. ಭಕ್ತರ ನಂಬಿಕೆ ಪ್ರಕಾರ ಮಹಾದೇವನು ತನ್ನ ಭಕ್ತರಿಗೆ ಯಾವುದೇ ಹಾನಿ ಮಾಡಬಾರದು ಎಂದು ಭಾವಿಸುತ್ತಾನೆ. ಆದ್ದರಿಂದ ಆ ಮಿಂಚು ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತದೆ. ಆದರೆ ದೇವಾಲಯದಲ್ಲಿರುವ ಭಕ್ತರಿಗೆ ಏನೂ ಆಗುವುದಿಲ್ಲ. 12 ವರ್ಷಕ್ಕೊಮ್ಮೆ ಮಿಂಚು ಬೀಳುತ್ತಾ ಶಿವಲಿಂಗದ ಭಾಗಗಳು ಮುರಿದು ಬೀಳುತ್ತವೆ. ಆಲಯದ ಪೂಜಾರಿಗಳು ಆ ಭಾಗಗಳನ್ನು ಸಂಗ್ರಹಿಸಿ ಅವುಗಳ ಮೇಲೆ ಉಪ್ಪು, ಬೆಣ್ಣೆ ಹಾಗೂ ಕೆಲವು ಸಸ್ಯಗಳ ರಸವನ್ನು ಬಳಸಿ ಶಿವಲಿಂಗವನ್ನು ಮತ್ತೆ ಜೋಡಿಸುತ್ತಾರೆ. ಈ ರೀತಿ ಮಾಡಿದರೆ ಶಿವಲಿಂಗ ಹಿಂದಿನಂತೆ ಆಗಿಬಿಡುತ್ತದೆ. ಆದ್ದರಿಂದ ಪೂಜಾರಿಗಳ ಹೊರತು ಬೇರೆ ಯಾರೂ ಸಹ ಈ ಶಿವಲಿಂಗವನ್ನು ಮುಟ್ಟಬಾರದು. ಈ 3 ಶಿವಲಿಂಗಗಳ ಬಗ್ಗೆ ತಿಳಿದಿದ್ದೀರಾ? ಈ ಶಿವಲಿಂಗಗಳನ್ನು ಯಾವುದೇ ಪರಿಸ್ಥಿತಿಗಳಲ್ಲಿಯೂ ಸಹ ಸಾಮಾನ್ಯ ಭಕ್ತರು ಸ್ಪರ್ಶಿಸಬಾರದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನು ಇಂತಹ ಅನೇಕ ರೋಚಕ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.